ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೇತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅರ್ಜುನನು ಕೃಷ್ಣನ ಇಷ್ಟದಂತೆ ಯುದ್ಧವನ್ನಾದರೂ ಸಮಾಧಾನವನ್ನಾದರೂ ನಡೆಸಬಹುದೆಂದು ಹೇಳಿದುದು ಎಂಬ 77ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಆಮೇಲೆ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು, ಓ ಜನಾರ್ದನ, ಹೇಳಬೇಕಾದುದಷ್ಟನ್ನು ಅಣ್ಣನಾದ ಯುಧಿಷ್ಠಿರನೇ ಹೇಳಿರುವನು. ನಿನ್ನ ಅಭಿಪ್ರಾಯವನ್ನು ನೋಡಿದರೆ ಆ ಧೃತರಾಷ್ಟ್ರನಿಗಿರುವ ಲೋಭದಿಂದಲೂ ನಮ್ಮ ನಮ್ಮ ಈಗಿನ ದುರ್ಬಲ ದಶೆಯಿಂದಲೂ ಸಂಧಿಯು ನಡೆಯತಕ್ಕುದಲ್ಲವೆಂದು ತಿಳಿಯುತ್ತದೆ. ಅಲ್ಲದೆ ಬರೀ ಪೌರುಷವೊಂದೇ ಕಾರ್ಯಕಾರಿಯಲ್ಲವೆಂದು, ಪುರುಷ ಪ್ರಯತ್ನವಿಲ್ಲದೆಯೂ ಕಾರ್ಯಸಿದ್ಧಿಯಾಗುವುದಿಲ್ಲವೆಂದು ನೀನು ಹೇಳುತ್ತಿರುವೆ. ನೀನು ಹೇಳಿದ ಮಾತೇನೋ ಸತ್ಯವಿರಬಹುದು, ಆದರೆ ನನಗೆ ಯಾವಾಗಲೂ ಹಾಗೆಯೇ ನಡೆಯುವುದೆಂಬ ನಿಶ್ಚಯವೂ ತೋರಲಿಲ್ಲ. ಲೋಕದಲ್ಲಿ ಯಾವುದು ಅಸಾಧ್ಯವೆಂದು ನಾನು ಭಾವಿಸುವುದಿಲ್ಲ. ನಮ್ಮ ಹೀನ ಸ್ಥಿತಿಯನ್ನು ಯೋಚಿಸಿ ಆ ಕೌರವರು ನಮ್ಮೊಡನೆ ಸಂಧಿಗೆ ಬರುವುದು ಅಸಾಧ್ಯವೆಂದು ನೀನು ಹೇಳುವುದು ನಿಜವಾದರೂ ಈಗಲೂ ಅವರಿಗೆ ನಮ್ಮಲ್ಲಿ ಭಯವೂ ತಪ್ಪಿಲ್ಲ. ಅದರಿಂದ ನಮ್ಮನ್ನು ಪೂರ್ಣವಾಗಿ ಅಡಗಿಸುವ ಪ್ರಯತ್ನಗಳನ್ನೇ ಮಾಡುತ್ತಿರುವರು. ಆದರೇನು, ಅವರ ಪ್ರಯತ್ನವು ಫಲಿಸಲಿಲ್ಲ. ಆದುದರಿಂದ ಸರಿಯಾದ ಮಾರ್ಗದಿಂದ ಯತ್ನಿಸಿದರೆ ಅವರು ಸಮಾಧಾನಕ್ಕೆ ಬಂದರೂ ಬರಬಹುದು. ಆದುದರಿಂದ ಓ ಕೃಷ್ಣ, ನೀನು ನಿನ್ನಿಂದ ಆದ ಮಟ್ಟಿಗೆ ಅವರೊಡನೆ ಸಂಧಿಗಾಗಿ ಪ್ರಯತ್ನಿಸು. ಪಾಂಡವರಾದ ನಮಗೂ ಹತ್ತಲಾಗಿ ಕೌರವರಿಗೂ ನೀನು ಮುಖ್ಯ ಸ್ನೇಹಿತನೆನಿಸಿರುವೆ. ದೇವತೆಗಳಿಗೂ ಅಸುರರಿಗೂ ಬ್ರಹ್ಮನು ಹೇಗೋ ಹಾಗೆ ನೀನು ನಮ್ಮಿಬ್ಬರಿಗೂ ನಿಯಾಮಕನಾಗಿ ನಮ್ಮಿಬ್ಬರ ಕ್ಷೇಮವನ್ನು ಬಯಸತಕ್ಕವನು. ನಮಗೆ ಈ ಭಾಗದಲ್ಲಿ ಕ್ಷೇಮವನ್ನು ಉಂಟು ಮಾಡುವುದು ನಿನಗೇನು ಅಸಾಧ್ಯವಲ್ಲವೆಂದೇ ನನ್ನ ನಂಬಿಕೆ. ಓ ಜನಾರ್ದನ, ನೀನಾಗಿ ಈ ಕಾರ್ಯಕ್ಕೆ ಕೈ ಎಕ್ಕಿದ ಮೇಲೆ ಅದು ಸಿದ್ಧಿಸುವುದರಲ್ಲಿ ಸಂದೇಹವೇನಿದೆ? ನೀನು ಅಲ್ಲಿಗೆ ಹೋದ ಮಾತ್ರದಿಂದಲೇ ಕಾರ್ಯವು ಕೈಗೂಡುವುದೆಂದು ನನಗೆ ತೋರುವುದು. ದುರಾತ್ಮನಾದರೂ ಆ ದುರ್ಯೋಧನನನ್ನು ದಾರಿಗೆ ತರಬೇಕೆಂದು ನೀನು ಉದ್ದೇಶಿಸಿದರೆ ನಿನ್ನ ಪ್ರಯತ್ನವೆಲ್ಲವೂ ನಿನ್ನ ಇಷ್ಟದಂತೆ ಕೈಗೂಡುವುದರಲ್ಲಿ ಸಂದೇಹವಿಲ್ಲ. ಓ ಕೃಷ್ಣ, ನೀನು ಅಲ್ಲಿಗೆ ಹೋದ ಮೇಲೆ ಶತ್ರುಗಳೊಡನೆ ಯುದ್ಧವೇ ಆಗಲಿ ಅಥವಾ ಸಮಾಧಾನವೇ ಆಗಲಿ, ನೀನು ಹೇಗೆ ತೀರ್ಮಾನಿಸಿಕೊಂಡು ಬರುವೆಯೋ ಅದನ್ನೇ ನಾವೆಲ್ಲರೂ ಆಧರಿಸತಕ್ಕವರು. ನಿನ್ನ ಅಭಿಪ್ರಾಯವನ್ನೇ ನಾವು ಗೌರವಿಸತಕ್ಕವರು. ದುಷ್ಟನಾದ ಆ ದುರ್ಯೋಧನನು ಯುಧಿಷ್ಠಿರನ ಮೇಲ್ಮೆಯನ್ನು ಸ್ವಲ್ಪ ಮಾತ್ರವೂ ಸಹಿಸದೆ ಅವನನ್ನು ಬೇರೆ ಯಾವ ವಿಧದಿಂದಲೂ ಜಯಿಸುವುದಕ್ಕೆ ಉಪಾಯವಿಲ್ಲದೆ ಕೊನೆಗೆ ದ್ಯೂತವನ್ನು ಹೂಡಿ ಆ ನೆವದಿಂದ ನಮ್ಮೆಲ್ಲರನ್ನು ವಂಚಿಸಿ ನಮ್ಮ ರಾಜ್ಯವನ್ನು ಕಿತ್ತುಕೊಂಡನು. ಆ ದುರಾತ್ಮನು ಪುತ್ರ ಮಿತ್ರ ಬಂಧುಗಳೊಡನೆ ನಮಗೆ ವದಾರ್ಹನು ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಕೃಷ್ಣ, ಯುಧಿಷ್ಠಿರನು ಆ ದುರ್ಯೋಧನನೊಡನೆ ದ್ಯೂತಕ್ಕಾಗಿ ಪ್ರವರ್ತಿಸುವುದೇಕೆಂದು ಕೇಳುವೆಯಾ? ಇದು ಕ್ಷತ್ರಿಯ ಧರ್ಮವು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಧನುರ್ಧಾರಿ ಎನಿಸಿಕೊಂಡ ಯಾವನು ತಾನೇ ತನ್ನ ಪ್ರಾಣವೇ ಹೋಗುವ ಸಂಭವವಿದ್ದರೂ ದ್ಯೂತಕ್ಕೆ ಕರೆಯಲ್ಪಟ್ಟಾಗ ಅದಕ್ಕೆ ಭಯಪಟ್ಟು ಹಿಂಜರಿಯುವನು. ಆ ದುರ್ಯೋಧನನು ನಮ್ಮನ್ನು ಅಧರ್ಮದಿಂದ ಜೂಜಿನಲ್ಲಿ ಸೋಲಿಸಿದನು. ನಮ್ಮನ್ನು ದೇಶಭ್ರಷ್ಟರನ್ನಾಗಿ ಮಾಡಿ ಕಾಡಿಗಟ್ಟಿದನು. ಇದನ್ನೆಲ್ಲ ಯೋಚಿಸಿದರೆ ಆ ದುರ್ಯೋಧನನೇನು ನಿಶ್ಚಯವಾಗಿ ನನ್ನ ಕೈಯಿಂದ ಸಾಯಲೇಬೇಕಾದವನು. ಅದು ಹೇಗಾದರೂ ಇರಲಿ. ಓ ಕೃಷ್ಣ, ನೀನು ನಿನ್ನ ಆಪ್ತ ಮಿತ್ರರಾದ ನಮ್ಮೆಲ್ಲರ ಹಿತಕ್ಕಾಗಿ ಪ್ರವರ್ತಿಸುವುದರಲ್ಲಿ ಏನೂ ಆಶ್ಚರ್ಯವಿಲ್ಲ. ಒಳ್ಳೆಯ ಮಾತಿನಿಂದಲೋ ಇತರ ವಿಧದಿಂದಲೋ ನೀನು ಕೆಲಸವನ್ನು ಮುಗಿಸಿಕೊಂಡು ಬರಬೇಕಾದುದು ಮುಖ್ಯವು. ಒಂದು ವೇಳೆ ಆ ದುರ್ಯೋಧನಾದಿಗಳನ್ನೆಲ್ಲ ಕೊಂದು ತೀರಿಸಿ ಬಿಡುವುದೇ ಉತ್ತಮವೆಂದು ನಿನಗೆ ತೋರಿದರೆ ಅದನ್ನಾದರೂ ಶೀಘ್ರದಲ್ಲಿ ನಡೆಸಿಬಿಡು. ಇನ್ನು ಮೇಲೆ ಇದಕ್ಕಾಗಿ ನೀನು ವಿಚಾರ ಮಾಡುತ್ತಿರಬೇಕಾದುದಿಲ್ಲ. ಪಾಪ ಬುದ್ಧಿಯುಳ್ಳ ಆ ದುರ್ಯೋಧನನು ಹಿಂದೆ ಸಭಾಮಧ್ಯದಲ್ಲಿ ದ್ರೌಪದಿಯನ್ನು ಎಷ್ಟು ಕಷ್ಟಪಡಿಸಿದನೋ ಅದನ್ನು ನೀನು ತಿಳಿದಿರುವೆ. ಆ ಅಪರಾಧವನ್ನು ನಾವು ಕೂಡ ಸಹಿಸಿಕೊಂಡು ಸುಮ್ಮನಿದ್ದೆವು. ಮೂರ್ಖನಾದ ದುರ್ಯೋಧನನು ಈಗಲೂ ನಮ್ಮ ವಿಷಯದಲ್ಲಿ ಸರಿಯಾಗಿ ನಡೆದುಕೊಳ್ಳಲಾರನು ಎಂಬುದೇ ನನ್ನ ನಂಬಿಕೆ. ಊಷರ ಕ್ಷೇತ್ರದಲ್ಲಿ ಬಿತ್ತಿದ ಬೀಜದಂತೆ ಅವನಲ್ಲಿ ಹಿತವಾದಗಳೇನು ಫಲಕಾರಿಯಾಗದು. ಆದುದರಿಂದ ಈಗ ನೀನು ಪಾಂಡವರಾದ ನಮಗೆ ಯಾವುದು ಹಿತವೋ ಮತ್ತು ನಿನಗೆ ಯಾವುದು ಉಚಿತವೆಂದು ತೋರುವುದೋ
ಅದನ್ನು ವಿಳಂಬವಿಲ್ಲದೆ ನಡೆಸು. ನಾವು ಮುಂದೆ ನಡೆದುಕೊಳ್ಳಬೇಕಾದ ಕಾರ್ಯವನ್ನು ನೀನೇ ನಿರ್ಣಯಿಸು ಎಂದನು. ಇದು 77ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.